ರೈತರಿಗೆ ಬಂಪರ್ ಬೆಲೆ, ಪಂಜಾಬ್ನಿಂದ ಬಂದ ಯಂತ್ರ. ವಾರ್ಷಿಕ ಬೆಳೆಯಾಗಿರುವ ತೊಗರಿ ಬೆಳೆಗೆ ಈ ವರ್ಷ ಬಂಪರ್ ಬೆಲೆ ಸಿಗುತ್ತಿದ್ದು, ಬೆಳೆ ಬೆಳೆದ ರೈತರು ಖುಷಿ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ತುಂಗಭದ್ರಾ ಮತ್ತು ಕೃಷ್ಣಾ ಎರಡೂ ನದಿಯ ನೀರು ಬಳಸಿಕೊಳ್ಳುತ್ತಿರುವ ರಾಯಚೂರು ದೋ ಹಬ್ ಎಂದು ಖ್ಯಾತಿ ಪಡೆದಿದೆ. ಚಿನ್ನ ಉತ್ಪಾದಿಸುವ ರಾಯಚೂರು ಜಿಲ್ಲೆ ಕರ್ನಾಟಕಕ್ಕೆ ವಿದ್ಯುತ್ ನೀಡುತ್ತಿರುವುದು ಕೂಡ ವಿಶೇಷ. ಒಂದು ಕಡೆ ನದಿ ನೀರು ಬಳಸಿಕೊಂಡು ನೀರಾವರಿ ಪ್ರದೇಶ ಇದ್ರೆ, ಮತ್ತೊಂದು ಕಡೆ ಒಣ ಬೇಸಾಯ ಹಾಗೂ ತೋಟಗಾರಿಕೆ ಪದ್ಧತಿಯ ವ್ಯವಸಾಯ ಇರೋದು ಕೂಡ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ನದಿ ನೀರು ಬಳಸಿಕೊಂಡು ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬೆಳೆ ಜೋರಾಗಿದ್ರೆ, ಇನ್ನೊಂದು ಕಡೆ ಖುಷ್ಕಿ ಭೂಮಿಯಲ್ಲಿ ತೊಗರಿ, ಕಡಲೆ ಬೆಳೆಗಳನ್ನ ಬೆಳೆಯಲಾಗ್ತಾ ಇದೆ. ಆದರೆ ಕಳೆದ 2 ವರ್ಷಗಳಿಂದ ತೊಗರಿ ಬೆಳೆಗೆ ಲಾಭವಿಲ್ಲದೆ ಕೈ ಸುಟ್ಟುಕೊಂಡಿದ್ದ ಅನ್ನದಾತರಿಗೆ ಈ ವರ್ಷ ತೊಗರಿ ಬೆಳೆ ಬಂಪರ್ ಲಾಭ ತಂದುಕೊಟ್ಟಿದೆ. ಮುಂಗಾರು ಆರಂಭದ ವೇಳೆ ಅನುಮಾನದಿಂದಲೇ ವಾರ್ಷಿಕ ತೊಗರಿ ಬೆಳೆಯನ್ನ ಬಿತ್ತನೆ ಮಾಡಿದ ಲಿಂಗಸಗೂರು ತಾಲೂಕಿನ ರೈತರಿಗೆ ಇದೀಗ ಬೆಳೆ ಕೈಗೆ ಬಂದದ್ದು. ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ಗೆ 10 ರಿಂದ 11 ಸಾವಿರ ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಇದರಿಂದ ಅನ್ನದಾತರ ಮೊಗದಲ್ಲಿ ಖುಷಿ ಮೂಡುವಂತೆ ಮಾಡಿದ್ದು ಮಾತ್ರ ಅಲ್ಲದೆ, ಅತ್ಯಂತ ಉತ್ಸುಕದಿಂದ ತೊಗರಿ ರಾಶಿ ಮಾಡಿ ಟ್ರ್ಯಾಕ್ಟರ್ನಲ್ಲಿ ಮೂಟೆಗಳನ್ನು ಹೊತ್ತು ಮಾರುಕಟ್ಟೆಗೆ ರೈತರು ತರಿಸಿದ್ದಾರೆ. ಮುದಗಲ್ ಭಾಗ ಸೇರಿ ಲಿಂಗಸಗೂರು ತಾಲೂಕಿನಾದ್ಯಂತ ಈ ವರ್ಷ ಅಧಿಕವಾಗಿ ತೊಗರಿ ಬಿತ್ತನೆ ಮಾಡಲಾಗಿದ್ದು, ಬೆಳೆ ಕಟಾವು ಮಾಡಲು ದೂರದ ಪಂಜಾಬ್ ಹಾಗೂ ರಾಜಸ್ಥಾನದಿಂದ ಕಟಾವು ಯಂತ್ರಗಳು ಬಂದಿರುವುದು ವಿಶೇಷವಾಗಿದೆ. ಕೇವಲ ತಾಸಿನಲ್ಲಿಯೇ ಎಕರೆಗಟ್ಟಲೆ ತೊಗರಿ ಬೆಳೆ ಕಟಾವು ಮಾಡಿ ರಾಶಿ ಮಾಡುವ ಯಂತ್ರಗಳು ಬಾಡಿಗೆ ಲೆಕ್ಕದಲ್ಲಿ ಪಡೆಯಲು ರೈತರು ಮುಗಿಬೀಳ್ತಿದ್ದಾರೆ. ಒಟ್ಟಾರೆಯಾಗಿ 2 ವರ್ಷಗಳಿಂದ ತೊಗರಿ ಬೆಳೆಯಿಂದ ಸಾಕಷ್ಟು ನಷ್ಟ ಅನುಭವಿಸಿದ್ದ ಅನ್ನದಾತರು ಈ ಬಾರಿ ಬೆಳೆಗೆ ಉತ್ತಮ ಬೆಲೆ ಸಿಕ್ಕಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಈ ವರ್ಷ ತೊಗರಿ ಬೆಳೆ ರೈತರಿಗೆ ಉತ್ತಮ ಇಳುವರಿ ಬಂದಿದ್ದು, ತೊಗರಿ ಗುಣಮಟ್ಟದ ಮೇಲೆ ಇವತ್ತಿನ ಧಾರಣೆ 9,700ರಿಂದ 9,900ವರೆಗೆ ಮಾರಾಟವಾಗುತ್ತಿದೆ. ಈ ವರ್ಷದ ಒಳ್ಳೆಯ ಧಾರಣೆ ಇರೋದ್ರಿಂದ ರೈತರು ಚೆನ್ನಾಗಿ ಮಾರ್ಕೆಟಿಗೆ ಸರಕನ್ನು ತರುತ್ತಿದ್ದಾರೆ. ಒಳ್ಳೆ ಬೆಳೆ ಬಂದದ ತೊಗರಿ. ಈ ವರ್ಷ 10,000ರಿಂದ 11,000ವರೆಗೆ ರೇಟ್ ಇದೆ. ರೈತರಿಗೆ ಭಾಳ ಸಂತೋಷ ಆಯಿತು. ಹೋದ ವರ್ಷ ಮಳೆ ಬಂದು ಲಾಸ್ ಆಯಿತು. ಹೋದ ಸಲ ಸಿಡಿ ರೋಗ ಬಂದು ಲಾಸ್ ಆಯಿತು. ಆಚೆ ವರ್ಷ ಮಳೆ ಬಂದು ಬೆಳೆ ಹಾಳಾಯಿತು. ಈ ವರ್ಷ ತೊಗರಿದು ರೈತರೆಲ್ಲ ಖುಷಿಯಾಗಿದ್ದಾರೆ. ಸೋಮಲಾಪುರ ಮುಂದಿನ ತಾಂಡ ತೊಗರಿ ರೇಟ್ 9,800 ಹಾಕಿದ್ದಾರೆ. ಹೋದ ವರ್ಷ ಪರವಾಗಿಲ್ಲ, ಖುಷಿಯಾಗೈತೆ.